ಮಂಗಳೂರು. ನಾವು ಇವಾಗ ಇದ್ದೇವೆ ಸಾಯಿರಾದ TVS ಅಲ್ಲಿ. ನೋಡ್ಬೋದು ನಿಮಗೆ RTX 300 ಲಾಂಚ್ ಆಗಿದೆ. ಇದರದ್ದೇನೆಲ್ಲ ಸ್ಪೆಸಿಫಿಕೇಶನ್ ಫೀಚರ್ಸ್ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಗಾಯ್ಸ್. ಫ್ರಂಟಿಂದ ಲುಕ್ ನೋಡ್ಬೋದು ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ. ಫ್ರಂಟ್ LED ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ, ಅದರ ಕೆಳಗಡೆ DLR ಕೊಟ್ಟಿದ್ದಾರೆ. ಅದಾದಮೇಲೆ ವಿಂಡ್ ಶೀಲ್ಡ್ ಅಂದರೆ ವಿಂಡ್ ಸ್ಕ್ರೀನ್ ಬರುತ್ತಲ್ಲ, ನೋಡ್ಬೋದು ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ. ಫ್ರಂಟಿಂದ ಒಂದು ಅಡ್ವೆಂಚರ್ ಅಂದರೆ ಸೂಪರ್ ಅಡ್ವೆಂಚರ್ಸ್ ಥರ ಕಾಣಿಸ್ತಿದೆ ಬಲ್ಕಿಯಾಗಿ. ಅದಾದಮೇಲೆ ಇದ್ರ ಕೆಳಗಡೆ ಬರೋದು ಸಸ್ಪೆನ್ಷನ್, WP ಅವರು ಸಸ್ಪೆನ್ಷನ್ ಯೂಸ್ ಮಾಡಿದ್ದಾರೆ. ಮತ್ತು ಫ್ರಂಟ್ ವೀಲ್ ನಿಮಗೆ ಬರೋದು 19 ಇಂಚಸ್, ರಿಯರ್ 17 ಇಂಚಸ್ ಬರುತ್ತೆ ಇದರ ವೀಲ್ಸ್. ಅದಾದಮೇಲೆ ರಿಯರ್ ಟೈರ್ ಯೂಸ್ ಮಾಡಿರೋದು 150, ಫ್ರಂಟ್ 110 ಯೂಸ್ ಮಾಡಿದ್ದಾರೆ. ಲೆಫ್ಟ್ ಇಂಡಿಕೇಟರ್ಸ್, ರೈಟ್ ಇಂಡಿಕೇಟರ್ಸ್. ಆದಮೇಲೆ ಇದರಲ್ಲಿ ಬರೋ ಫ್ಯೂಚರ್ಸ್ ಏನಪ್ಪ ಅಂತಂದರೆ ಇದರಲ್ಲಿ TCS ಬರುತ್ತೆ, ಡುವೆಲ್ ಚಾನಲ್ ABS ಮತ್ತು ಕ್ರೂಸ್ ಕಂಟ್ರೋಲ್ ಅಂತ ಬರುತ್ತೆ. ಅದನ್ನ ಹೇಳ್ತೀನಿ ನಿಮ್ಗೆ ಏನಂತ. ಅದಾದಮೇಲೆ ಇದರಲ್ಲಿ ನಾರ್ಮಲ್ ಆಗಿ ನಿಮಗೆ ನೋಡ್ಬೋದು ಇಲ್ಲಿ ಗಾಡಿ ಯಾವ ಥರ ಕಾಣಿಸ್ತಿದೆ ಅಂತ. ಫ್ರಂಟಿಂದ ಕ್ಲಸ್ಟರ್ ನೋಡ್ಕೊಂಡು ಬರೋಣ. ಕ್ಲಸ್ಟರ್ ನೋಡ್ಬೋದು ನಿಮಗೆ TVS ಅಂತ ಇದೆ. ಇದೆಯಲ್ಲ, ಸ್ಲಿಪ್ಪರ್ ಕ್ಲಚ್ ಕೊಟ್ಟಿದ್ದಾರೆ ಬಹುದು. ಫಸ್ಟ್ ಇದಾಗಿದ್ದು ನಿಮಗೆ ಅಜಾರ್ಡ್ ಕೊಟ್ಟಿದ್ದಾರೆ. ಅದಾದಮೇಲೆ ಇದೇನಪ್ಪ ಅಂತ ಕೇಳ್ಬೋದು ನೀವು, ಇದೇ ಕ್ರೂಸ್ ಕಂಟ್ರೋಲ್. ಅಂದರೆ ನಿಮಗೆ 55 ಅಬೋವ್ ಸ್ಪೀಡ್ ಮೇಲೆ ಹೋಗ್ತಿರಲ್ಲ, ಆವಾಗ ಇದನ್ನ ಆನ್ ಮಾಡಿಕೊಂಡು ನೀವು 55 ಸ್ಪೀಡಲ್ಲೇ ಇದು ಹೋಗುತ್ತೆ. ನಿಮಗೆ ಅಂದರೆ ಜಾಸ್ತಿ ಬೇಕಂತಂದರೆ ಪ್ಲಸ್ ಮಾಡ್ಬೋದು, ಮೈನಸ್ ಬೇಕಂತಂದರೆ ಲೆಸ್ ಮಾಡ್ಬೋದು. ಅದಾದಮೇಲೆ ಇದರಲ್ಲಿ ನೀವು ನೋಡ್ಬೋದು ಇದು ನಿಮ್ಮದು ಕ್ಲಸ್ಟರ್ ಇದ್ದು ಕ್ಲಸ್ಟರ್ಸ್ನ ಯಾವ ಥರ ಅಂದರೆ ಆಪ್ರೇಟ್ ಮಾಡಬೇಕಂತ ಈ ಸ್ವಿಚಸಲ್ಲಿ ಬರ್ತದೆ. ಇದು ಇಂಡಿಕೇಟರ್ಸ್ ರೈಟ್ ಲೆಫ್ಟ್. ಅದಾದಮೇಲೆ ಇದು ಹಾರ್ನ್ ಸ್ವಿಚ್ ಬರುತ್ತಾ. ಆಮೇಲೆ ನಿಮ್ಗೆ ಬರೋದಿಲ್ಲಿ ಡಿಮ್ ಡಿಪ್ಪರ್ ಸ್ವಿಚ್ ನೋಡ್ಬೋದು. ಆಮೇಲೆ ರೈಟಲ್ಲಿ ಬರೋದು ನಿಮಗೆ ಸೆಲ್ಫ್ ಸ್ವಿಚ್ ಬರುತ್ತೆ, ಅಂದರೆ ಇದರಲ್ಲೇ ಬರುತ್ತೆ, ಕಿಲ್ ಆನ್ ಕಿಲ್ ಸ್ವಿಚ್ ಒಂದರಲ್ಲಿ ಬರುತ್ತೆ. ಅದಾದಮೇಲೆ ಇದರಲ್ಲಿ ಬರೋದು ಇದರ ಲಿವರ್ಸ್ ಅಂದರೆ ಅಡ್ಜಸ್ಟೇಬಲ್ ಲಿವರ್ಸ್ ಬರುತ್ತೆ. ಇದು ಕ್ಲಚ್ ಲಿವರಲ್ಲಿ ನಿಮಗೆ ಅಡ್ಜಸ್ಟೇಬಲ್ ಲಿವರ್ ಬರೋದು, ಅಂದರೆ ಇದನ್ನು ಮುಂದೆ ಪ್ರೆಸ್ ಮಾಡಿಕೊಂಡು ಈ ಥರ ಅಡ್ಜಸ್ಟ್ ಮಾಡ್ಬೋದು. ಸೇಮ್ ರೈಟ್ ಸೈಡ್ಸ್ ಹಾಗೇನೆ ಫ್ರಂಟ್ ಹೇಳ್ಕೊಂಡು ಈ ಥರ ಅಡ್ಜಸ್ಟ್ ಮಾಡ್ಬೋದು. ನಿಮಗೆ ನೋಡ್ಬೋದು ನಿಮಗೆ ಇದರದ್ದು ಟ್ಯಾಂಕ್ ಕೂಡ ನೋಡ್ಬೋದು. 12.5 ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಇದೆ ಈ ಗಾಡೀಲಿ. ಇದು ಅರೌಂಡ್ ಮೈಲೇಜ್ ನಿಮಗೆ ಒಂದು 25 ಕೊಡ್ತದೆ. ಕಂಪನಿಯವರು 25 ಅಂತ ಹೇಳ್ತಾರೆ, ಕಂಪನಿಯವ್ರ ಮೈಲೇಜ್ ಅಷ್ಟಿದೆ. ಅದಾದಮೇಲೆ ಇದ್ರ ಸೀಟ್ ನೋಡ್ಬೋದು ನಿಮಗೆ. ಇದು ರೈಡರ್ ಸೀಟ್, ಇದು ಪಿಲಿಯನ್ ಸೀಟ್ ನೋಡ್ಬೋದು. ಸಾಫ್ಟ್ನೆಸ್ ತೊಂದರೆ ಇಲ್ಲ, ಕಂಫರ್ಟೇಬಲ್ ಇದೆ, ರೈಡ್ ಮಾಡಿ ನೋಡಬೇಕಷ್ಟೇ. ಮತ್ತು ಇದರದ್ದು ಹಿಂದೆ ಸೀಟ್ ಕೂಡ ಅಂದರೆ ಜಾಸ್ತಿ ಕಂಫರ್ಟ್ ಇದೆ. ಮತ್ತು ನಿಮಗೆ ಹಿಂದೆ ಕೂತವರೆಲ್ಲ ಜಾರಿ ಕೆಳಗೆ ಬೀಳಲ್ಲ. ಅಂದರೆ ನಮ್ಮದೆಲ್ಲ ಬೈಕಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಹಿಂದೆದು ಸೀಟ್ ತುಂಬ ಹಾರ್ಡ್ ಕೊಟ್ಟಿದ್ದಾರೆ. ಹಿಂದೆಯವ್ರು ಕೂತು ನಾವು ಮುಂದೆ ಬ್ರೇಕ್ ಆಗುವಾಗ ಜಾರ್ತಾ ಇರ್ತದೆ, ಅದೊಂದು ನೋಡ್ಬೋದು. ಇದರಲ್ಲಿ ಆ ಥರ ಜಾರುವುದಿಲ್ಲ ಎಂತೆಲ್ಲ. ಅದಾದಮೇಲೆ ಇದರದ್ದು ಚೇಸ್ ಫ್ರೇಮ್ ಹೆಂಗೆ ಕೊಟ್ಟಿದ್ದಾರೆ ನೋಡಿ. ಎಲ್ಲ ಅಡ್ವೆಂಚರ್ಸ್ ಬೈಕರ್ಸಲ್ಲಿ ಬರೋದು ಹೀಗೇನೆ, ನಿಮಗೆ ಈ ಥರ ಬರುತ್ತೆ, ಅಂದರೆ ಚೇಸಿದ್ದು ಫ್ರೇಮ್ ಕಾಣಿಸೋ ಥರ. ಅದಾದಮೇಲೆ ಇದರ ಸೈಲೆನ್ಸರ್ ನೋಡ್ಬೋದು ನಿಮಗೆ. ಸೈಲೆನ್ಸರ್ 2 ಔಟ್ಲೆಟ್ ಕೊಟ್ಟಿದ್ದಾರೆ ಹಿಂದೆಯಿಂದ, ನೋಡ್ಬೋದು ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ. ಮೇಯ್ನ್ ಇದ್ರೆ ಏನು ವಿಷಯಪ್ಪ ಅಂತಂದರೆ ಇಂಜಿನಲ್ಲಿ ನೋಡ್ಬೋದು ನಿಮಗೆ TVS ರೇಸಿಂಗ್ ಅಂತ ಹಾಕಿದ್ದಾರೆ. ಇದು ಬರೋದು 299 ಲಿಕ್ವಿಡ್ ಕೂಲ್ ಇಂಜಿನ್. ಇದರಲ್ಲಿ ನಿಮಗೆ 2 ಆಯಿಲ್ ಪಂಪ್ ಬರುತ್ತೆ. ಎಲ್ಲ ಗಾಡಿಲೂ ಬರೋದು 1 ಆಯಿಲ್ ಪಂಪ್, ಇದರಲ್ಲಿ ಮಾತ್ರ 2 ಕೊಟ್ಟಿದ್ದಾರೆ. TVS ಇದ್ದು ಯಾವುದು ಗಾಡಿಲೂ ಕೂಡ 2 ಆಯಿಲ್ ಪಂಪ್ ಇರೋ ಗಾಡಿ ಇಲ್ಲ. ಅದು ಯಾಕೆ ಕೊಟ್ಟಿರೋದಂತಂದರೆ ನಿಮ್ಮದು ಗಾಡಿದ್ದು ಆಯಿಲ್ ಉಂಟಲ್ಲ, ಸರ್ಕ್ಯುಲೇಷನ್ನ ಕ್ಲೀನಾಗಿ ಮಾಡಲಿಕ್ಕೆ ಅದಕ್ಕೆ ಕೊಟ್ಟಿದ್ದಾರೆ. 2 ಆಯಿಲ್ ಪಂಪ್ ಕೊಟ್ಟಿದ್ದಾರೆ. ಅದಾದಮೇಲೆ ಇದರ ಅಂಡರ್ಬೆಲ್ಲಿ ನೋಡ್ಬೋದು. ಅಂಡರ್ಬೆಲ್ಲಿ ಸ್ಟೀಲ್ ಇದಲ್ಲ, ಇದು ಫೈಬರ್. ಮತ್ತೇನಪ್ಪ ಅಂತಂದರೆ ಇದು ನೋಡ್ಬೋದು ನಿಮಗೆ. ಇದೇನಪ್ಪ ಅಂತಂದರೆ ನಿಮ್ಮದು ಇಂಜಿನಿದ್ದು ಹೀಟ್ ಉಂಟಲ್ಲ, ನೀವು ರೈಡ್ ಮಾಡುವಾಗ ನಿಮಗೆ ಕಾಲಿಗೆ ತಾಗಬಾರ್ದಂತ ಕೆಳಗೆಯಿಂದ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಇದು ಇಲ್ಲಿಂದ ಹೋಗುತ್ತೆ ನಿಮ್ಮದು ಇಂಜಿನಿದ್ದು ಹೀಟ್ ನೋಡ್ಬೋದು. ಅದಾದಮೇಲೆ ಇದ್ರ ವೆಯ್ಟ್ ಎಲ್ಲರೂ ಕೇಳ್ತಿರ್ತೀರ, ಇದ್ರ ವೆಯ್ಟ್ ಒಂದು ಎಷ್ಟು ಇರ್ಬೋದು ಅಂತ. 180 kg ಇದೆ ಇದು. ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ, ಇದು ಇಂಡಿಕೇಟ್ರ್
ರೈಟ್ ಲೆಫ್ಟ್ ನೋಡ್ಬೋದು. ಅದಾದಮೇಲೆ ಕೊಟ್ಟಿರೋದು ಸಾರಿ ಗಾರ್ಡ್ ಇದೆ, ದೊಡ್ಡದಾಗಿ ಕೊಟ್ಟಿದ್ದಾರೆ ಸಾರಿ ಗಾರ್ಡ್ನ ನೋಡ್ಬೋದು ನಿಮಗೆ. ಮತ್ತು ಶಾಕ್ಸ್ ಬರೋದು ರಿಯರ್ ಇದು ಅಡ್ಜಸ್ಟೇಬಲ್ ಶಾಕ್ಸ್ ಬರೋದು ನಿಮಗೆ ನೋಡ್ಬೋದು. ಲೆಫ್ಟ್ ಸೈಡಿಂದ ಹೇಗೆ ಕಾಣಿಸ್ತಿದೆ ಅಂತ, ರ್ಯಾಲಿ ಸ್ಪೆಕ್ ಅಂತ 2 ಸೈಡಲ್ಲಿ ಹಾಕಿದ್ದಾರೆ. ಮತ್ತು ಇದ್ರ ಗೇರ್ ಶಿಫ್ಟಿಂಗ್ ನಿಮಗೆ ಅಂದರೆ 6 ಸ್ಪೀಡ್ ಬರೋದು, 6 ಸ್ಪೀಡ್ ಗೇರ್ ಶಿಫ್ಟಿಂಗ್ ಉಂಟು ಇದರಲ್ಲಿ. ಮೈನ್ ಸ್ಟ್ಯಾಂಡ್ ಬರಲ್ಲ ಅಡ್ವೆಂಚರ್ ಬೈಕ್ಸಲ್ಲಿ, ಆಲ್ಮೋಸ್ಟ್ ಯಾವುದು ಗಾಡಿಲೂ ಬರಲ್ಲ ನಿಮಗೆ ಮೈನ್ ಸ್ಟ್ಯಾಂಡ್ ನೋಡ್ಬೋದು. ನಿಮಗೆ ಇದರದ್ದು ಸ್ವಿಂಗ್ ಆರ್ಮ್ ಅಲ್ಯೂಮಿನಿಯಂ ಇದು ಕೊಟ್ಟಿದ್ದು, ಅಂದರೆ ವೆಯ್ಟ್ ಎಲ್ಲ ರೆಡ್ಯೂಸ್ ಮಾಡಿದ್ದಾರೆ, ಅಲ್ಯೂಮಿನಿಯಂ ಹಾಕಿದ್ದಾರೆ ಸ್ವಿಂಗ್ ಆರ್ಮ್ 100 ಅಂತ ಹಾಕಿದ್ದಾರೆ. ಗ್ರ್ಯಾಬ್ ಹ್ಯಾಂಡಲ್ ನೋಡ್ಬೋದು ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ. ವೆಯ್ಟ್ 180 kgs, ಇದರ ವೆಯ್ಟ್ 180 kgs ಇದೆ ನೋಡ್ಬೋದು ನಿಮಗೆ. ಹ್ಯಾಂಡ್ಲ್ ಬಾರ್ ಎಲ್ಲ ಅಂದರೆ ನಾರ್ಮಲ್ ಅಡ್ವೆಂಚರ್ಸ್ ಬೈಕ್ ಯಾವ ಥರ ಬರುತ್ತೆ ಆ ಥರ ಇದೆ. ಸೀಟ್ ಕಂಫರ್ಟೇಬಲ್ ಕೂಡ ನೋಡ್ಬೋದು, ನಾನು ಕೂತ್ಕೊಂಡೆ, ತೊಂದರೆ ಇಲ್ಲ, ಸೂಪರ್ ಉಂಟು, ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ರೈಡ್ ಮಾಡ್ಬೋದು. ಅಡ್ವೆಂಚರ್ ರೈಡಿಂಗ್ ಸೂಪರ್ ಚೆನ್ನಾಗಿದೆ ಗಾಡಿ ಮಾತ್ರ. ನೋಡಿ ನಿಮ್ಗೆ ಹೇಗೆ ಆಗ್ತದಂತ. ಅಡ್ವೆಂಚರ್ ಮಾಡೋರಿಗೆಲ್ಲ ಮೇಯ್ನ್ ಅಂದರೆ ಇದು, ಯಾಕಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಇದರದ್ದು ಬರೋದು 200 mm ಬರುತ್ತೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು. ಲಾಸ್ಟಿಗೆ ಏನಪ್ಪ ಅಂತಂದರೆ ಇದ್ರ ಪ್ರೈಸು ಮಂಗಳೂರಲ್ಲಿ ಶೋರೂಮ್ ಪ್ರೈಸ್ ನಿಮಗೆ 1,99,000 ಇದೆ. ಆನ್ ರೋಡ್ ಪ್ರೈಸ್ ನಿಮಗೆ 2,61,000 ತನಕ ಬರುತ್ತೆ. ಅದಾದಮೇಲೆ ಇದರಲ್ಲಿ ಬರೋದು ಟಾಪ್ ವೇರಿಯಂಟ್ ಇದೆಯಲ್ಲ, ಅದು ನಿಮಗೆ 3 lakhs ತನಕ ಬರುತ್ತೆ. ನೋಡ್ಬೋದು ಯಾವ ಥರ ಇದೆ ಅಂತ. ಗಾಡಿ ಸಖತ್ತಾಗಿದೆ ನೋಡಲಿಕ್ಕೆ ಮಾತ್ರ, ತುಂಬ ಚೆನ್ನಾಗಿದೆ. 300 ಸೆಗ್ಮೆಂಟಲ್ಲಿ ಯಾರು ಈ ಥರ ಗಾಡಿ ಬಿಟ್ಟಿಲ್ಲ, ಅಂದರೆ ಇಷ್ಟು ಫ್ಯೂಚರ್ಸ್ ಲೋಡೆಡ್ ಇರೋ ಗಾಡಿ ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಸೂಪರ್ ಮಾಡಿದ್ದಾರೆ ಮಾತ್ರ TVS ಅವರು. ಎಕ್ಸಾಸ್ಟ್ ನೋಡಬೇಕಾದ್ರೆ ನೋಡ್ಬೋದು, ನಿಮಗೆ ಕೇಳಿಸ್ತೀನಿ. ಹೇಗಿದೆ ಅಂತ RTX 300 ಯಾವುದೆಲ್ಲ ಸ್ಪೆಸಿಫಿಕೇಶನ್ ಫೀಚರ್ಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 300 ಸೆಗ್ಮೆಂಟಲ್ಲಿ ಯಾವ ಗಾಡಿಲೂ ಈ ಥರ ಸ್ಪೆಸಿಫಿಕೇಶನ್ ಫೀಚರ್ಸ್ ಕೊಡಲಿಲ್ಲ. RTX 300 ಅಲ್ಲಿ ಕೊಟ್ಟಿದ್ದಾರೆ TVSನವರು. ನೋಡ್ಬೋದು ಚೆನ್ನಾಗಿದೆ ಗಾಡಿ. ಯಾರಿಗೆಲ್ಲ ಅಂದರೆ ರ್ಯಾಲಿ ಟೂರಿಂಗ್ ಮಾಡಬೇಕಂತ ಅಂದರೆ ಇರ್ತಿರಲ್ಲ, ರ್ಯಾಲಿ ಇಂಟ್ರೆಸ್ಟ್ ಇದ್ದವರು, ಅಂದರೆ ಟೂರಿಂಗ್ ನಿಮಗೆ ಲಾಂಗ್ ರೈಡ್ ನೋಡ್ಬೋದು, ಚೆನ್ನಾಗಿದೆ ಗಾಡಿ ಮಾತ್ರ. ಮತ್ತು ಇದು ನಮ್ಮದು ಸಾಯಿರಾದ TVS ಮಲ್ಲಿಕಟ್ಟೆದಲ್ಲಿದೆ ಸಾಯಿರಾದ TVS. ಮತ್ತು ನನಗೆ ಇಲ್ಲಿ ವಿಡಿಯೋ ಮಾಡೋಕೆ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಸಾಯಿರಾದಕ್ಕೆ. ಫಸ್ಟ್ ವ್ಲಾಗ್ ಅಂದ್ಕೊಳ್ತೀನಿ ಮಂಗಳೂರಲ್ಲಿ. RTX ಇದ್ದು ಯಾರು ಸಹ ವಿಡಿಯೋ ಮಾಡಲಿಲ್ಲ. ಥ್ಯಾಂಕ್ ಯು ಗೈಸ್. RTX 300 ಹೇಗಿದೆ ಅಂತ ನೋಡಿ. ನಿಮಗೇನಾದರೂ ತೆಗೆಯೋದಾದರೆ ನೋಡ್ಬೋದು, ನಿಮಗೆ ಸಾಯಿರಾದ TVS ಮಲ್ಲಿಕಟ್ಟದಲ್ಲಿ ಸಿಗುತ್ತೆ ನೋಡಿ ಗೈಸ್. ನಿಮಗೆ ಟೂರಿಂಗ್ ಇಲ್ಲ ಅಂತಂದರೆ ಏನಾದರೂ ಅಡ್ವೆಂಚರ್ಸ್ ಮಾಡಬೇಕಂತಂದರೆ ಟ್ರೈ ಮಾಡ್ಬೋದು. ನಿಮಗೆ ನೋಡ್ಕೊಳ್ಳಿ ಯಾವ ಥರ ಇದೆ ಹೇಗಿದೆ ಅಂತ. ಅಲ್ಲಿ ತನಕ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್ ಗೈಸ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ನ ಹಾಗೆ ಒತ್ತಿ.